ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಈ ಬ್ಲಾಗ್ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದು, ನಾನು ಹೇರ್ ಡಮ್ಮಿ ಮೇಲೆ ಹೇರ್ ಸ್ಟೈಲ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು 3 ಹೇರ್ ಸ್ಟೈಲ್ಸ್ ನ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಸೊ ಅಂಡ್ ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದ್ರಲ್ಲಿ ಕೇಳಿದ್ರು ಫ್ರಂಟ್ ಇಂದ ಯಾವ ರೀತಿ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ, ಲೈಕ್ ಯಾವ ರೀತಿ ಕಾಣಿಸುತ್ತೆ ಅದನ್ನು ತೋರಿಸಿ ಅಂತ. ಸೊ ಹಂಗಾಗಿ ನಾನು ಇದೊಂದು ಮಿನಿ ಬ್ಲಾಗ್ ಹಾಕೋಣ ಅಂತ ಅನ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಹೇರ್ ಸ್ಟೈಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಲ್ವಾ. ಅಂಡ್ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಮಾಡ್ಬೋದು ಹೇರ್ ಸ್ಟೈಲ್ಸ್ ಎಲ್ಲ ಈಸಿಯಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂತ. ಸೊ ಹಂಗಾಗಿ ಬನ್ನಿ ನಾನು ಇವಾಗ ತೋರಿಸ್ತೀನಿ. ಅಂಡ್ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡಿದ್ದೀನಿ, ಯಾವ್ದು ಮಾಡಿದ್ದೀನಿ, ಅಂಡ್ ಫ್ರಂಟ್ ಇಂದ ಯಾವ ರೀತಿ ಕಾಣಿಸುತ್ತೆ ಹೇರ್ ಸ್ಟೈಲ್ ಅಂತ ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಫ್ರಂಟ್ ಇಂದ ಈ ರೀತಿ ಹೇರ್ ಸ್ಟೈಲ್ಸ್ ಕಾಣಿಸುತ್ತೆ. ನಾನು ಮಾಂಗ್ಟಿಕ್ ಅನ್ನು ಸಹ ಹಾಕಿದ್ದೀನಿ. ಇದು ಹೇರ್ ಡಮ್ಮಿ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದ ಬೇಕಾದ್ರೆ ಕೊಡ್ತೀನಿ. ಅಂಡ್ ಫ್ರಂಟ್ ಅಲ್ಲಿ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಲೈಕ್ ಪಫ್ ಹಾಕಿ ಈ ಬ್ಯಾಕ್ ಸೈಡ್ ಈ ರೀತಿ ಒಂದು ಮೆಸ್ಸಿ ಬ್ರೈಡ್ದು ಹೇರ್ ಸ್ಟೈಲ್ ಮಾಡಿದೀನಿ. ಆಕ್ಚುಲಿ ಇದೆಲ್ಲ ಸ್ಟೋನ್ಸ್ ನಾನು ಸ್ಯಾರಿ ಕುಚ್ಚಾಕ್ತೀನಲ್ಲ ಅದಕ್ಕೆ ತಗೊಂಡಿದ್ದು. ಜಸ್ಟ್ ನನ್ನ ಹತ್ರ ಇನ್ನೂ ಹೇರ್ ಎಕ್ಸಸೈಸ್ ಎಲ್ಲ ಬುಕ್ ಮಾಡ್ಕೊಂಡಿದೀನಿ, ಇನ್ನೂ ಅದು ಬಂದಿಲ್ಲ. ಹತ್ರ ಏನು ಅವೈಲಬಿಲಿಟಿ ಇದೆ ನಾನು ಅದ್ರಲ್ಲಿ ಹೆಂಗ್ ಕ್ರಿಯೇಟಿವಿಟಿ ಮಾಡ್ಬೋದು ಅದನ್ನ ಮಾತ್ರ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಈ ಹೇರ್ ಸ್ಟೈಲ್ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು. ಈಗ ಪಾಪು ಎಲ್ಲ ಮಲ್ಕೊಂಡ್ಮೇಲೆ ನಾನು ಟೈಮ್ ತಗೊಂಡು ಲೇಟ್ ನೈಟ್ ಆಗ್ತಿದೆ ಮಲ್ಕೊಳ್ಳೋದು, ಬಿಕಾಸ್ ಪ್ರಾಕ್ಟೀಸ್ ಮಾಡ್ಲೇಬೇಕು ಅನ್ನೋ ಟೈಮ್ ಕೊಡಲ್ಲ. ಹಂಗಾಗಿ ಮನೆ ಕೆಲಸಗಳನ್ನ ಮಾಡ್ಕೊಂಡು ಪಾಪು ನೋಡ್ಕೊಂಡು ಈ ತರದೆಲ್ಲ ಮಾಡ್ಕೊಳ್ಳೋದು ಲೇಟ್ ನೈಟ್ ಆಗೇ ಆಗುತ್ತೆ. ನೋಡಿ ಚೆನ್ನಾಗಿ ಬಂದಿದ್ಯಾ ಹೇರ್ ಸ್ಟೈಲ್? ಫಸ್ಟ್ ಟೈಮ್ ಇದನ್ನ ಮೆಸ್ಸಿ ಬ್ರೈಡ್ ಟ್ರೈ ಮಾಡಿದ್ದು. ಅಂಡ್ ಲಾಸ್ಟ್ ಶಾರ್ಟ್ ವಿಡಿಯೋಗಳಲ್ಲಿ ನಾನು ಹಾಕಿದ್ನಲ್ಲ ಅದನ್ನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು. ಈ ಒಂದು ಹೇರ್ ಸ್ಟೈಲ್ದು ಅಥವಾ ಹೇರ್ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಚೆನ್ನಾಗಿ ಕ್ರಿಂಪ್ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಓಕೆ ಮಾಡ್ಬೋದು. ಬಟ್ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಕೆಲವೊಂದು ವಾಷಬಲ್ ಹೇರ್ದು ಡಮ್ಮಿ ಸಿಗುತ್ತೆ, ಬಟ್ ಇದು ವಾಷಬಲ್ ಅಲ್ಲ. ಅಂಡ್ ಇದಕ್ಕೆಲ್ಲ ಹೇರ್ ಸ್ಪ್ರೇನ ನಾನು ಇನ್ನೂ ಹೊಡೆದಿಲ್ಲ. ಸೊ ಹಂಗಾಗಿ ಇದೆಲ್ಲ ನೋಡಿ ಒಂದೊಂದು ಕೂದಲೆಲ್ಲ ಆಚೆ ಈ ತರದಾಗಿದೆ ಬಂದಿದೆ. ಬಿಕಾಸ್ ನಾನು ಮತ್ತೆ ನೆಕ್ಸ್ಟ್ ಏನಾದ್ರು ಬೇರೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತಂದ್ರೆ ನಾನು ಅದನ್ನ ನೀಟಾಗಿ ಕೂಮ್ ಮಾಡ್ಕೊಳಕ್ಕಾಗಲ್ಲ, ಹೇರ್ ಎಲ್ಲಾನು ಫುಲ್ಲು ಕಿತ್ತೋಗುತ್ತೆ. ಸೊ ಹಂಗಾಗಿ ನಾನು ಹೇರ್ ಸ್ಪ್ರೇ ಜಸ್ಟ್ ಪಫಿಗೆ ಮಾಡಿದೀನಿ. ಬಿಕಾಸ್ ಬ್ಯಾಕ್ ಕೋಮ್ ಮಾಡ್ಕೊಂಡ್ಮೇಲೆ ಪಫ್ಗೆ ಹೇರ್ ಸ್ಪ್ರೇ ಹೊಡ್ಕೊಳ್ಳಬೇಕು, ಓಲ್ಡ್ ಸ್ಪ್ರೇನ. ಇಲ್ಲ ಅಂದ್ರೆ ಅದು ಈ ರೀತಿ ಇಷ್ಟು ಚೆನ್ನಾಗಿ ಪಫ್ ಹೈಟ್ ಬರಲ್ಲ. ಸೊ ಬ್ಯಾಕ್ ಕೋಮ್ ಚೆನ್ನಾಗಿ ಮಾಡ್ಕೊಬೇಕು. ನಾನು ಫಸ್ಟ್ ಟೈಮ್ ಪಫ್ ಮಾಡಿಕ್ಕಿಂತಾನು ಇದು ಬೆಟರ್ ಅಂತ ನನ್ಗನ್ನಿಸ್ತು. ಬಿಕಾಸ್ ಬ್ಯಾಕ್ ಕೋಮ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಅಂಡ್ ಈ ಸ್ಟೋನ್ಸ್ ಎಲ್ಲ ನಾನು ಹೇಳಿದ್ನಲ್ಲ ಸ್ಯಾರಿ ಕುಚ್ಚಾಕೋದಕ್ಕೆ ಬಂದಿದ್ನಲ್ಲ ಅದಕ್ಕೇನೆ UPN ಎಲ್ಲ ಸೆಕ್ಯೂರ್ ಮಾಡಿಬಿಟ್ಟು ನನ್ನ ಒಂದು ಏನ್ ತಲೆಯಲ್ಲಿ ಕ್ರಿಯೇಟಿವಿಟಿ ಐಡಿಯಾ ಬಂತು ಅದನ್ನ ಮಾಡಿರೋದು. ಹೋಪ್ ಚೆನ್ನಾಗಿದೆ, ಇಷ್ಟ ಆಯ್ತು ನಿಮ್ಗೂನು ಅಂತ ಅನ್ಕೊಳ್ತೀನಿ. ಇನ್ನೂ ಚೆನ್ನಾಗಿ ಹೇರ್ ಸ್ಟೈಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಪಫ್ ಹತ್ರನು ಸ್ಪ್ರೇ ಹೊಡಿಯೋಕೆ ಭಯ ಪಡ್ಕೊಂಡು ಸ್ಪ್ರೇ ಹೊಡೆದು ಹಾಕಿದೀನಿ. ಬಿಕಾಸ್ ಅಂಡ್ ಬೆಳಿಗ್ಗೆಯಿಂದ 2-3 ಸಲ ಇದನ್ನ ತೆಗ್ದು ಪಿನ್ಸ್ಗಳನ್ನೆಲ್ಲ ಆ ಕಡೆ ಈ ಕಡೆ ಹಾಕ್ಬೇಕು. ಕೆಲವೊಂದು ಲೂಸ್ ತರ ಅನ್ನಿಸ್ತಾ ಇದೆ. ನಾನು ಇವಾಗ ಬ್ಲಾಗ್ ಮಾಡಿದಾಗ ಅರೌಂಡ್ ನೈಟ್ ಒಂದು 8:30 9 o'clock ಆಗಿದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಸ್ವಲ್ಪ ನಾನು ಅವಾಗ ಕೈಯಿಂದ ಏನೋ ರಿಪೇರ್ ಮಾಡಕ್ ಹೋಗ್ಬಿಟ್ಟು ಈ ರೀತಿ ಆಗಿದೆ. ಬಟ್ ಚೆನ್ನಾಗಿ ಬಂದಿದೆ. ನಿಮ್ಗೆ ಹೇಗ್ ಅನ್ನಿಸ್ತು ನನ್ನ ಪ್ರಾಕ್ಟೀಸ್ ಒಂದು ಹೇರ್ ಸ್ಟೈಲ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೇನ್ ಆಗಿ ಬ್ಲಾಗ್ ಮಾಡಕ್ಕೆ ಇದ್ರದ್ದು ಕಾರಣ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ಫ್ರಂಟ್ ಇಂದ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ಫ್ರಂಟ್ ವೇರಿಯೇಷನ್ ನಾವು ತುಂಬಾ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ಕೊಬಹುದು. ಜಡೆ ತರದ್ದು ಸೈಡ್ ಮಾಡ್ಕೊಬಹುದು, ಈ ರೀತಿ ಟ್ವಿಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಬಹುದು, ಅಂಡ್ ಇನ್ನು ತುಂಬಾ ರೀತಿ ಮಾಡ್ಕೊಬಹುದು. ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದೀನಲ್ಲ, ಸೊ ನನ್ಗೆ ಕಂಫರ್ಟಬಲ್ ಅನ್ಸೋ ತರದ್ದು ಮಾಡ್ಕೊಂಡಿದೀನಿ. ಲಾಸ್ಟ್ ಟೈಮ್ ಅಲ್ಲಿ ಸೈಡ್ 2 ಫ್ರಂಟ್ ಅಲ್ಲಿ ವೇರಿಯೇಷನ್ ನಾನು ಜಡೆ ಹಾಕೊಂಡಿದ್ದೆ. ಇವತ್ತು ನಾನು ಈ ರೀತಿ ಟ್ವಿಸ್ಟ್ ಹಾಕ್ಬಿಟ್ಟು ಇದು ಮೆಸ್ಸಿ ಬ್ರೈಡ್ ಮಾಡಿದೀನಿ. ನೋಡಿ ತುಂಬಾ ಕಂಫರ್ಟಬಲ್ ಅನ್ನಿಸ್ತು ನನಗೆ. ಹೇರ್ ಡಮ್ಮಿ ಮೇಲೆ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಹೇರ್ ಸ್ಟೈಲ್ಸ್ ಕಲಿಬಹುದು. ನನ್ಗನ್ಸಿದ್ದನ್ನ ನಾನು ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ. ಬಟ್ ಮೇನ್ ಥಿಂಗ್ ಬಂದ್ಬಿಟ್ಟು ಅದೇ ಹೇರ್ ಸ್ಪ್ರೇ ಹೊಡಿತೀವಲ್ವಾ, ಅದು ಸ್ವಲ್ಪ ಹಿಂಸೆ ಆಗುತ್ತೆ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡುವಾಗ. ಬಟ್ ಪಫ್ನ ನೀವು ನೀಟಾಗಿ ಒಂದ್ಸಲ ಸೆಕ್ಯೂರ್ ಮಾಡಿ ಚೆನ್ನಾಗಿ ಹಾಕೊಂಡ್ರಿ ಅಂದ್ರೆ ಮೇನ್ ಇರೋದೇ ಅದು. ಫ್ರಂಟ್ ವೇರಿಯೇಷನ್ಸ್ ನೀವು ಯಾವಾಗ್ಲಾದ್ರೂ ಚೇಂಜ್ ಮಾಡ್ಕೊಬಹುದು. ಅಂಡ್ ಬ್ಯಾಕ್ ಅಲ್ಲೂ ಸಹ
ಹೇರ್ ಸ್ಟೈಲ್ ಯಾವ್ದಾದ್ರು ಮಾಡ್ಕೊಬಹುದು, ಮೆಸ್ಸಿ ಅಥವಾ ಜಡೆ, ಮುಹೂರ್ತ ಲುಕ್ ಯಾವ್ದನ್ನಾದ್ರು. ಬಟ್ ಮೇನ್ ಆಗಿ ಇಲ್ಲಿ ಪಫ್ ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಬೇಕು. ಮೇನ್ ಅಟ್ರಾಕ್ಷನ್ ಪಫೇನೆ. ದೆನ್ ಅದು ಜಸ್ಟ್ ನೀಟಾಗಿ ನಾನು ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಯಾವ ರೀತಿ ಪಫ್ ಬಂದಿದೆ ಅದನ್ನೆಲ್ಲಾನು. ನನಗೆ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಟೈಮ್ ಅಂತ ಅನ್ನೋಕ್ಕಿಂತ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ನೀವು ಯಾರಾದ್ರೂ ಬಿಗಿನರ್ ಮೇಕಪ್ ಆರ್ಟಿಸ್ಟ್ ಆಗಿದ್ದು ಸ್ವಲ್ಪ ಭಯ ಪಡ್ಕೊಳ್ಳೋದು ಆ ಥರದ್ದೆಲ್ಲ ಇದೆ ಅಂದ್ರೆ ಯೋಚನೆ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ ಒಂದು ಪರ್ಫೆಕ್ಟ್ನೆಸ್ ಬಂದೇ ಬರುತ್ತೆ. ನಾನು 3 ಹೇರ್ ಸ್ಟೈಲ್ಸ್ ಏನೋ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನೋಡಿದ್ರೆ ಮಾಡ್ತೀನಿ ಎಲ್ಲಾ ತರದ ಹೇರ್ ಸ್ಟೈಲ್ಸ್ಗಳನ್ನು ಕಲ್ತ್ಕೊಳ್ತೀನಿ ಬೇಗ. ಬಟ್ ಪ್ರಾಕ್ಟೀಸ್ ಮಾಡಲೇಬೇಕು. ಏರ್ ಡಮ್ಮಿ ತಗೊಳ್ಳಿ, ನೀವು ಪ್ರಾಕ್ಟೀಸ್ ಮಾಡಿ ಮನೇಲಿ. ಬಿಕಾಸ್ ರಿಯಲ್ ಹೇರ್ ಅವ್ರು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ನನಗೂ ಅನುಭವ ಆಗಿದೆ. ಬಟ್ ಯಾರೂನು ಫ್ರೀ ಆಗಿ ಆಗ್ಲಿ ಅಥವಾ ಹಿಂಗೆ ನಾವು ಹಳ್ಳಿ ಸೈಡ್ ಇರ್ತೀವಿ, ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅಂತವ್ರಿಗೆ ಎಲ್ಲೂ ಫ್ರೀ ಇರಲ್ಲ. ಬಿಕಾಸ್ ಅವ್ರಿಗೆ ಮನೆ, ಅವ್ರ ಅಂತ ಮಕ್ಳು ನೋಡ್ಕೊಳ್ಳೋದು ಅಥವಾ ಮನೆ ಕೆಲಸ, ಓದೋದ್ರ ಕೆಲಸ ಎಲ್ಲ ಇರುತ್ತೆ. ಸೊ ನನ್ಗೂನು ಅಷ್ಟೇ ಯಾರು ಅವೈಲಬಿಲಿಟಿ ಇತ್ತಿಲ್ಲ. ನನ್ ಪಾಪು ಇಟ್ಕೊಂಡು ನಾನು ಅವ್ರು ಫ್ರೀ ಇದ್ದಾಗ ಅಥವಾ ನಾನ್ ಫ್ರೀ ಇದ್ದಾಗ ಮಾಡ್ಕೊಳಕ್ ಆಗಲ್ಲ. ಬಿಕಾಸ್ ಮಗು ಇದೆ ನನ್ಗೆ, ಇನ್ನು ಚಿಕ್ಕವನು 1 year ಬೇಬಿ. ಹಂಗಾಗಿ ನಾನು ಲೇಟ್ ನೈಟ್ಸ್ ನಿಜವಾಗ್ಲೂ ನಂಬ್ತಿರಲ್ವೋ, ತುಂಬಾ ಜನ ಒಂದ್ ಲೆವೆಲ್ಗೆ ರೀಚ್ ಆಗೋರೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ಕೇಳ್ತೀವಲ್ಲ, ಆ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ನಾವ್ ಯೋಚನೆ ಮಾಡಿದಾಗ ನಮ್ಮ ಎಫರ್ಟ್ ಏನಿರುತ್ತೆ ಅದು ನಮ್ಗೇನೆ ಗೊತ್ತಾಗುತ್ತೆ. ನಾನ್ ಇವಾಗ ಹೇಳಲ್ವಾ, ಲೇಟ್ ನೈಟ್ಸ್ ಆಗುತ್ತೆ, 11:30 ಒಂದೊಂದು 12 o'clock ಮಲಗ್ತಿದ್ದೀನಿ. ಬಿಕಾಸ್ ಪಾಪುಗ್ ಊಟ ಮಾಡಿಸಿ ಮಲಗಿಸಿ ಅವ್ನ್ ಮಲ್ಕೊಂಡ್ಮೇಲೆ ನಾನು ನ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನೂ ಮಾಡಂಗಿಲ್ಲ. ಒಂದು ಸಕ್ಸಸ್ ಬೇಕು ಅಂದ್ರೆ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಪಡೆದಿರೋರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ. ನನ್ನ ಸಜೆಷನ್ ಇಷ್ಟೇ, ಮೇಕಪ್ ಆರ್ಟಿಸ್ಟ್ ಬಿಗಿನರ್ಸ್ ಆಗಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನು ಬೇಸಿಕ್ ಟು ಅಡ್ವಾನ್ಸ್ ಆಗಿ ಮಾಸ್ಟರ್ ಕ್ಲಾಸ್ ಹೋಗಿ ಯಾವುದೇ ಒಂದು ಕೋರ್ಸ್ ಕಲ್ತ್ಕೊಳ್ಳಿ, ಮನೆಯಲ್ಲಿನೂ ಸಹ ನೀವು ಪ್ರಾಕ್ಟೀಸ್ ಮಾಡಿ. ರಿಯಲ್ ಹೇರ್ ಅವರು ಸಿಗೋದು ಕಷ್ಟ ಅಲ್ಲ. ಸೊ ಹಂಗಾಗಿ ಈ ರೀತಿ ಹೇರ್ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಏನೋ ನೀವು ಅನ್ಕೊಂಡಿರೋ ಲೆವೆಲ್ನ ರೀಚ್ ಮಾಡ್ಕೊಳ್ಬೋದು ಅನ್ಸುತ್ತೆ. ನಾನು ಮೇನ್ ಆಗಿ ನಂಗೂ ನಿಜವಾಗ್ಲೂ ಹೆಂಗ್ ಅನ್ನಿಸ್ತಂದ್ರೆ, ಇದು ಹೇರ್ ಡಮ್ಮಿ ಸ್ವಲ್ಪ ಈ ಸೈಡ್ ಇದಾಗ್ಬಿಟ್ಟಿದೆ, ಒಳಕ್ ಹೋಗ್ಬಿಟ್ಟಿದೆ. ಅದು ಬಂದಾಗ್ಲೇ ಇತ್ತು, ನಾನು ನೋಡ್ಕೊಳ್ಳಿಲ್ಲ, ಅರ್ಜೆಂಟ್ ಇತ್ತು ಅಂತ. ಸೊ ಹಾಗಾಗಿ ನಾನು ಇದನ್ನ ಇಟ್ಕೊಂಡೆ, ರಿಟರ್ನ್ ಮಾಡ್ಲಿಲ್ಲ. ಇಟ್ಸ್ ಓಕೆ, ಅದೇನ್ ಮೇನ್ ಅಲ್ವಲ್ಲ. ಹೇರ್ ಚೆನ್ನಾಗಿರ್ಬೇಕು, ಡಮ್ಮಿದು ನಾನ್ ಚೆನ್ನಾಗಿ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಅಷ್ಟೇನೆ. ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಬ್ಲಾಗ್ ಇಷ್ಟ ಆಯ್ತು ಅನ್ಕೊಳ್ತಾ ಈ ಬ್ಲಾಗ್ ನ ಇಲ್ಲಿ ಹೆಣ್ ಮಾಡ್ತಾ ಇದ್ದೀನಿ. ಇನ್ನು ಹಲ್ವಾರು ರೀತಿ ಹೇರ್ ಸ್ಟೈಲ್ಸ್ ನ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ ಜೊತೆ ಆ ಒಂದು ಕ್ಲಿಪ್ಪಿಂಗ್ಸ್ ಗಳನ್ನಾಗ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಆಗ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಂಡ್ ಇವಾಗ 1-2 ಆರ್ಡರ್ಸ್ ಸಿಗೋ ತರದ್ದಿದೆ. ಸೊ ನಾನು ಅದ್ರದ್ದು ಫೋಟೋಸ್ ಎಲ್ಲ, ಫಂಕ್ಷನ್ ಮೇಕಪ್ ಎಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ, ಲೈಕ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಒಂದು ಚಿಕ್ಕ ಪುಟ್ಟ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಜೊತೆ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಟೇಕ್ ಕೇರ್, ಬಾಯ್ ಎಲ್ರಿಗೂ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ. ಇನ್ನೂ ಯಾರಿಗಾದ್ರೂ ಯಾವ್ದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ.